ನಟಿ ವಿದ್ಯಾ ಬಾಲನ್ ಉದ್ಯಮದಲ್ಲಿ 20 ವರ್ಷಗಳನ್ನು ಪೂರೈಸಿದ್ದಾರೆ. ಅವರು ಪರಿಣಿತ ಚಿತ್ರದ ಮೂಲಕ ತಮ್ಮ ಸಿನಿ ಬದುಕು ಆರಂಭಿಸಿದ್ರು. ಈ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ನಟಿಸಿದ್ರು. ಅವರು ತಮ್ಮ ಅನುಭವದ ಬುತ್ತಿಯನ್ನ ಇದೀಗ ತೆಗೆದಿಟ್ಟಿದ್ದಾರೆ. ವಿದ್ಯಾ ಬಾಲನ್ ಚಿತ್ರರಂಗದಲ್ಲಿ ಅನೇಕ ಉತ್ತಮ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಅವರ ಅತ್ಯಂತ ಪ್ರಸಿದ್ಧ ಚಿತ್ರ ದಿ ಡರ್ಟಿ ಪಿಕ್ಚರ್. ಈ ಚಿತ್ರದಲ್ಲಿ ಅವರ ದಿಟ್ಟ ಅಭಿನಯ ಎಲ್ಲರನ್ನ ಅಚ್ಚರಿಗೊಳಿಸಿತು. ಅವರ ಅಭಿನಯ ಎಲ್ಲರನ್ನ ಮೆಚ್ಚಿಸಿತು. ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ವಿದ್ಯಾ ಬಾಲನ್ ಒಂದು ಚಿತ್ರದಲ್ಲಿನ ಬೋಲ್ಡ್ ದೃಶ್ಯಗಳ ಬಗ್ಗೆ ಮತ್ತು ಅವುಗಳನ್ನು ಹೇಗೆ ಚಿತ್ರೀಕರಿಸಲಾಯಿತು ಎಂಬುದರ ಕುರಿತು ಮಾತನಾಡಿದ್ದಾರೆ. ಇದು ಮಾತ್ರವಲ್ಲದೆ ಒಂದು ಇಂಟಿಮೇಟ್ ದೃಶ್ಯದ ಸಮಯದಲ್ಲಿ ಅವರು ಅನುಭವಿಸಿದ ವಿಚಿತ್ರ ಅನುಭವದ ಬಗ್ಗೆಯೂ ಹೇಳಿದ್ದಾರೆ. ಒಂದು ಚಿತ್ರದಲ್ಲಿ ಒಂದು ಇಂಟಿಮೇಟ್ ದೃಶ್ಯವಿತ್ತು. ಆ ಸಮಯದಲ್ಲಿ ನಟ ಚೈನೀಸ್ ಫುಡ್ ತಿಂದು ಬಂದಿದ್ದ ಮತ್ತು ಅವರ ದೃಶ್ಯಕ್ಕೆ ಮೊದಲು ಹಲ್ಲು ಉಜ್ಜೆ ಇರಲಿಲ್ಲ. ಬಾಯಿಂದ ಬೆಳ್ಳುಳ್ಳಿ ವಾಸನೆ ಬರ್ತಾ ಇತ್ತು. ಆದರೂ ನಾನು ಅವರೊಂದಿಗೆ ಇಂಟಿಮೇಟ್ ದೃಶ್ಯವನ್ನ ಮಾಡಿದ್ದೀನಿ ಅಂತ ಹೇಳಿದರು. ನನಗೆ ನನ್ನ ಮೇಲೆ ಸಾಕಷ್ಟು ನಂಬಿಕೆ ಇದೆ. ನಾನು ನನ್ನ ಪೂರ್ಣ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡಿದ್ದೀನಿ. ನಾನು ತೂಕ ಇಳಿಸ್ಕೊಳ್ಬೇಕು ಅಂತ ಅನೇಕರು ಹೇಳಿದರು. ಆದರೆ ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಮತ್ತು ನನ್ನಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದೆ. ಅದು ನನ್ನ ಒಳ್ಳೆಯ ಮನೋಭಾವ ಅಂತ ಭಾವಿಸ್ತೀನಿ ಎಂದರು. ವಿದ್ಯಾ ಬಾಲನ್ ತಮ್ಮ ಪ್ರಯಾಣ ಆರಂಭಿಸಿದ್ದು ಕಿರಿತೆರೆಯಿಂದ. ಅವರು ಏಕ್ತಾ ಕಪೂರ್ ಅವರ ಹಮ್ ಪಾಂಚ್ ಶೋನಲ್ಲಿ ಕಾಣಿಸಿಕೊಂಡರು. ಅದರ ನಂತರ ಅವರು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದರು. ಭೂಲ್ ಭುಲಯ್ಯ, ಕಹಾನಿ, ಹಮಾರಿ ಅಧೂರಿ ಕಹಾನಿ, ದೋ ಔರ್ ದೋ ಪ್ಯಾರ್, ದಿ ಡರ್ಟಿ ಪಿಕ್ಚರ್ ಮುಂತಾದ ಚಿತ್ರಗಳಲ್ಲಿ ಕೆಲಸ ಮಾಡಿದರು ಮತ್ತು ಇಂದು ಅವರು ಯಶಸ್ವಿ ನಟಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.